ಹಲೋ ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ರೆಡಾಕ್ಸ್ ರಿಯಾಕ್ಷನನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಯೂಶ್ವಲಿ ನಮ್ಗೆ ಗೊತ್ತಿದ್ದಂಗೆ ರೆಡಾಕ್ಸ್ ರಿಯಾಕ್ಷನನ್ನು ಎರಡು ಮೆಥಡಿಂದ ಬ್ಯಾಲೆನ್ಸ್ ಮಾಡ್ತೀವಿ. ಓಕೆ, ಒಂದು ಮೆಥಡ್ ಬಂದುಬಿಟ್ಟು ಆಕ್ಸಿಡೇಷನ್ ನಂಬರ್ ಮೆಥಡ್, ಇನ್ನೊಂದು ಬಂದುಬಿಟ್ಟು ಹಾಫ್ ರಿಯಾಕ್ಷನ್ ಮೆಥಡ್, ಎರಡು ಮೆಥಡ್ ಬರ್ತವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರೆಡಾಕ್ಸ್ ರಿಯಾಕ್ಷನನ್ನು ಆಕ್ಸಿಡೇಷನ್ ನಂಬರ್ ಮೆಥಡಿಂದ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಮಾತ್ರ ಡಿಸ್ಕಷನ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಹಾಫ್ ರಿಯಾಕ್ಷನ್ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಅಯಾನ್ ಎಲೆಕ್ಟ್ರಾನ್ ಮೆಥಡ್, ಅದರಿಂದ ಯಾವ ಥರ ರೆಡಾಕ್ಸ್ ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡೋದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತೆ. ಸೊ ಬಿಫೋರ್ ಬ್ಯಾಲೆನ್ಸಿಂಗ್ ದ ರೆಡಾಕ್ಸ್ ಇಕ್ವೇಷನ್ ನಮಗೆ ಕೆಲವೊಂದು ಸ್ಟೆಪ್ ಅದಾವೆ. ಸೊ ಟೋಟಲ್ ದೇರ್ ಆರ್ 5 ಸ್ಟೆಪ್ಸ್ ಆಕ್ಸಿಡೇಷನ್ ನಂಬರ್ ಮೆಥಡಲ್ಲಿ. ಒಂದೊಂದೇ ಸ್ಟೆಪ್ಪನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಸ್ಟೆಪ್ಪನ್ನು ನೋಡೋಣ ಅಂತೆ. ಎಕ್ಸಾಂಪಲ್ ತೊಗೊಳ್ಳುವಾಗ ಆ ಸ್ಟೆಪ್ಪನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಓಕೆ, ಸೊ ಸ್ಟೆಪ್ ನಂಬರ್ 1 ಬಂದುಬಿಟ್ಟು ರೈಟ್ ದ ಸ್ಕೆಲೆಟಲ್ ಇಕ್ವೇಷನ್, ಅಂದರೆ ಕೊಟ್ಟಿರ್ತಕ್ಕಂಥ ಇಕ್ವೇಷನನ್ನು ಆ್ಯಸ್ ಇಟ್ ಈಸ್ ಬರ್ಕೊಡ್ರಿ ಫಸ್ಟ್. ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಬಂದುಬಿಟ್ಟು ಬ್ಯಾಲೆನ್ಸ್ ದ ಆಕ್ಸಿಡೇಷನ್ ನಂಬರ್. ಓಕೆ, ಸೊ ಎರಡನೇ ಸ್ಟೆಪ್ಪಲ್ಲಿ ಈಚ್ ಟೈಮ್ಗೆ ಆಕ್ಸಿಡೇಷನ್ ನಂಬರನ್ನು ಬರೆದುಬಿಟ್ಟು ಆಕ್ಸಿಡೇಷನ್ ನಂಬರನ್ನು ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಆಕ್ಸಿಡೇಷನ್ ಅಂತಂದರೆ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ರಿಡಕ್ಷನ್ ಅಂತಂದರೆ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗುತ್ತೆ. ಸೊ ಎರಡೂ ಆಕ್ಸಿಡೇಷನ್ ನಂಬರನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾವ ಥರ ಬ್ಯಾಲೆನ್ಸ್ ಮಾಡಬೇಕಂತ ಎಕ್ಸಾಂಪಲಲ್ಲಿ ಹೇಳ್ತೀನಿ ನಾನು. ಓಕೆ, ನಾವು ಸ್ಟೆಪ್ ನಂಬರ್ 3 ಬಂದುಬಿಟ್ಟು, ಮೂರನೇ ಸ್ಟೆಪ್ ಬಂದುಬಿಟ್ಟು ಬ್ಯಾಲೆನ್ಸ್ ಅದರ್ ಅಟಮ್ ಎಕ್ಸೆಪ್ಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಬಿಟ್ಟು ಬೇರೆ ಎಲ್ಲ ಅಟಮನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಇಲ್ಲಿ. ದೆನ್ ಮತ್ತು ಸರ್ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಯಾವಾಗ ಬ್ಯಾಲೆನ್ಸ್ ಮಾಡೋದು, ಅದನ್ನು ಲಾಸ್ಟ್ ಸ್ಟೆಪ್ಪಲ್ಲಿ ಬ್ಯಾಲೆನ್ಸ್ ಮಾಡೋಣಂತೆ. ಓಕೆ, ಯಾಕಂದರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಮಗೆ ಫಸ್ಟು ಚಾರ್ಜ್ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ಸ್ಟೆಪ್ ನಂಬರ್ 4 ಬಂದುಬಿಟ್ಟು ಬ್ಯಾಲೆನ್ಸ್ ದ ಚಾರ್ಜಸ್. ಓಕೆ, ಇದರಲ್ಲಿ ಮತ್ತೆ ಎರಡು ಕಂಡೀಷನ್ ಬರ್ತವೆ. ಸಪೋಸ್ ಇಫ್ ದ ರಿಯಾಕ್ಷನ್ ಇಸ್ ಇನ್ ಅಸಿಡಿಕ್ ಮೀಡಿಯಮ್ ಕೊಟ್ಟಿರ್ತಾರೆ, ನೋ ನೀಡ್ ಟು ವರಿ ಅಬೌಟ್ ದಿಸ್ ಒನ್. ಸೊ ರಿಯಾಕ್ಷನು ಅಸಿಡಿಕ್ ಮೀಡಿಯಮಲ್ಲಿ ಏನಾದರೂ ಇದ್ದರೆ ನಾವು ಏನು ಆ್ಯಡ್ ಮಾಡಬೇಕಪ್ಪ ಅಂತಂದರೆ H+ ಮತ್ತು H2O ಆ್ಯಡ್ ಮಾಡಬೇಕು. ಏನು ಬ್ಯಾಲೆನ್ಸ್ ಮಾಡಲಿಕ್ಕೆ? ಚಾರ್ಜನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸಪೋಸ್ ಇಫ್ ದ ರಿಯಾಕ್ಷನ್ ಏನಾದರೂ ಬೇಸಿಕ್ ಮೀಡಿಯಮಲ್ಲಿದ್ದರೆ, ಓಕೆ, ಅವಾಗ ಏನು ಮಾಡಬೇಕಪ್ಪ ಅಂತಂದರೆ OH- ಮತ್ತು H2O ಆ್ಯಡ್ ಮಾಡಬೇಕು. ಏನು ಬ್ಯಾಲೆನ್ಸ್ ಮಾಡಲಿಕ್ಕೆ? ಚಾರ್ಜನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ. ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ನಾಲ್ಕನೇ ಸ್ಟೆಪ್ ಏನು ರೀ? ಚಾರ್ಜನ್ನು ಬ್ಯಾಲೆನ್ಸ್ ಮಾಡಬೇಕು. ರಿಯಾಕ್ಷನ್ ಕೊಟ್ಟಿರ್ತಾರೆ ಅಸಿಡಿಕ್ ಮೀಡಿಯಮ್ ಅಥವಾ ಬೇಸಿಕ್ ಮೀಡಿಯಮ್. ಅಸಿಡಿಕ್ ಮೀಡಿಯಮಲ್ಲಿದ್ದರೆ H+ ಮತ್ತು H2 ಆ್ಯಡ್ ಮಾಡಬೇಕು. ಬೇಸಿಕ್ ಮೀಡಿಯಮಲ್ಲಿದ್ದರೆ OH- ಆ್ಯಂಡ್ H2 ಆ್ಯಡ್ ಮಾಡಬೇಕು. ಓಕೆ, ಸೊ ಈ ಥರ ನಾವು ಚಾರ್ಜನ್ನು ಬ್ಯಾಲೆನ್ಸ್ ಮಾಡಿದ ಮೇಲೆ ಲಾಸ್ಟಿಗೆ ಆವಾಗ ನಾವು ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ದಟ್ಸ್ ಇಟ್. ಈ ಹೈಡ್ರೋಜನ್ ಆಕ್ಸಿಜನ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ? ಆಟೋಮೆಟಿಕಲಿ ನಾವು ಚಾರ್ಜನ್ನು ಬ್ಯಾಲೆನ್ಸ್ ಮಾಡಿದಾಗ. ಓಕೆ, ಸಪೋಸ್ ಅಸಿಡಿಕ್ ಮೀಡಿಯಮ್ದಾಗ ಅದಕ್ಕೆ H+ ಆ್ಯಡ್ ಮಾಡಿದರೆ ನಾವು ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ವಾಟರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಬೇಸಿಕ್ ಮೀಡಿಯಮ್ ಕೂಡ. ಓಕೆ, ಸೊ ಅರ್ಥ ಆಯ್ತಲ್ಲ? ಈ 5 ಸ್ಟೆಪ್ ಏನಾದರೂ ನಮಗೆ ಅರ್ಥ ಆದರೆ ಈಸಿಯಾಗಿ ನಾವು ಯಾವ್ದು ಬೇಕಾದ ಎಕ್ಸಾಂಪಲ್ ಕೊಟ್ಟರು ಆಕ್ಸಿಡೇಷನ್ ನಂಬರ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ. ಸ್ಟೆಪ್ ನಂಬರ್ 1 ಬಂದುಬಿಟ್ಟು ರೈಟ್ ದ ಸ್ಕೆಲೆಟಲ್ ಇಕ್ವೇಷನ್ ಆ್ಯಸ್ ಇಟ್ ಈಸ್ ಬರಿಬೇಕು. ಸ್ಟೆಪ್ ನಂಬರ್ 2 ಬಂದುಬಿಟ್ಟು ಬ್ಯಾಲೆನ್ಸ್ ದ ಆಕ್ಸಿಡೇಷನ್ ನಂಬರ್. 3 ಬ್ಯಾಲೆನ್ಸ್ ಅದರ್ ಅಟಮ್ ಎಕ್ಸೆಪ್ಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಸ್ಟೆಪ್ ನಂಬರ್ 4 ಈಸ್ ಬ್ಯಾಲೆನ್ಸ್ ದ ಚಾರ್ಜಸ್. ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ನೋಡಿ. ಅಸಿಡಿಕ್ ಮೀಡಿಯಮ್ ಇದ್ದಾಗ H+ H2O, ಬೇಸಿಕ್ ಮೀಡಿಯಮ್ ಇದ್ದಾಗ OH- H2O ಆ್ಯಡ್ ಮಾಡಬೇಕು. ದೆನ್ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಬ್ಯಾಲೆನ್ಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಅಷ್ಟೇ. ಸೊ ಇಷ್ಟೆಲ್ಲ ನಾವು ಸ್ಟೆಪ್ಪನ್ನು ಮಾಡಿದ ಮೇಲೆ ಇನ್ನೊಂದು ಸರ್ತಿ ಕನ್ಫರ್ಮೇಷನ್ಗೆ ನಾವು ಅಟಮ್ ಬ್ಯಾಲೆನ್ಸ್ ಆಗಿದೆ ಅಂತ ನೋಡಿದರೆ ಮುಗಿದೋಯ್ತು. ಸೊ ದಿಸ್ ಈಸ್ ದ ಸ್ಟೆಪ್ ವಿ ನೀಡ್ ಟು ಫಾಲೋ ಟು ಬ್ಯಾಲೆನ್ಸ್ ದ ರೆಡಾಕ್ಸ್ ರಿಯಾಕ್ಷನ್ ಬೈ ಯೂಸಿಂಗ್ ದ ಆಕ್ಸಿಡೇಷನ್ ನಂಬರ್ ಮೆಥಡ್. ಓಕೆ, ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ. ಎಸ್, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಒಂದು ಎಕ್ಸಾಂಪಲ್ ಇದೆ. ಸೊ ಕ್ವಶನ್ ನೋಡಿ ಏನಿದೆ, ಬ್ಯಾಲೆನ್ಸ್ ದ ಫಾಲೋವಿಂಗ್ ಇಕ್ವೇಷನ್ ಬೈ ಆಕ್ಸಿಡೇಷನ್ ನಂಬರ್ ಮೆಥಡ್. ಓಕೆ, ಏನಂದರೆ ಆಕ್ಸಿಡೇಷನ್ ನಂಬರ್ ಮೆಥಡ್ ಆ್ಯಂಡ್ ಇಕ್ವೇಷನ್ ಕೊಟ್ಟಿದ್ದಾರೆ. Cr2O7 ಪ್ಲಸ್ SO3 ಇಸ್ ಗಿವಿಂಗ್ Cr+3 ಪ್ಲಸ್ SO4 ಆ್ಯಂಡ್ ರಿಯಾಕ್ಷನ್ ಇಸ್ ಇನ್ ಅಸಿಡಿಕ್ ಮೀಡಿಯಮ್, ಅಸಿಡ್ ಮೀಡಿಯಮಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು? ಸ್ಟೆಪ್ ಎಲ್ಲ ಗೊತ್ತಿದ್ದಾವೆ ನಮಗೆ. ಓಕೆ, ಒಂದೊಂದೇ ಸ್ಟೆಪ್ಪನ್ನು ನೋಡ್ತಾ ಹೋಗೋಣ ಅಂತೆ. ಸ್ಟೆಪ್ ನಂಬರ್ 1 ಏನು ಮಾಡಬೇಕು? ಸ್ಕೆಲೆಟಲ್ ಇಕ್ವೇಷನ್ ಬರೀಬೇಕು. ಓಕೆ, ಸೊ ದ ಸ್ಕೆಲೆಟಲ್ ಇಕ್ವೇಷನ್ ಈಸ್ ನೋಡಿ ಸೇಮ್ ಬರ್ದಿದ್ದೀನ. Cr2O7 SO3 Cr+3 SO4 ಮುಗಿತು. ಸ್ಟೆಪ್ ನಂಬರ್ 1 ಈಸ್ ಮುಗಿದೋಯ್ತು. ಓಕೆ, ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಏನು ಮಾಡಬೇಕು ಹೇಳ್ರಿ? ಆಕ್ಸಿಡೇಷನ್ ನಂಬರನ್ನು ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಸೊ ಬ್ಯಾಲೆನ್ಸ್ ದ ಆಕ್ಸಿಡೇಷನ್ ನಂಬರ್. ಆಕ್ಸಿಡೇಷನ್ ನಂಬರ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಎಲ್ಲ ಅಟಮ್ಗೆ ನೀವು ಆಕ್ಸಿಡೇಷನ್ ನಂಬರನ್ನು ಬರಿಬೇಕಾಗುತ್ತೆ.
ಓಕೆ. ಸೊ ಇಲ್ಲಿ ನೋಡಿ Cr2O7 2 ಮೈನಸಲ್ಲಿ ಈ Crದು ಕ್ರೋಮಿಯಮ್ದು ಆಕ್ಸಿಡೇಷನ್ ನಂಬರ್ ಎಷ್ಟು, ಯಾವ ಥರ ಬರಬೇಕು ನೋಡಿ. ಆಕ್ಸಿಜನ್ದು ಆಕ್ಸಿಡೇಷನ್ ನಂಬರ್ ಗೊತ್ತದೆ ನಮಗೆ, ಎಷ್ಟು ಅದ ರೀ, -2 ಅದ. ಅಂದರೆ Crದು ಎಷ್ಟು ಬರುತ್ತೆ ಆಕ್ಸಿಡೇಷನ್ ನಂಬರು. ಸೊ ಗೊತ್ತಿಲ್ಲ ಅಂದರೆ ನೀವು ಇಲ್ಲಿ ಸೈಡಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಓಕೆ, Cr2O7 2 ಮೈನಸ್ ಅಂತ ಇದೆ. ಕ್ರೋಮಿಯಮ್ ಗೊತ್ತಿಲ್ಲ, ಹಾಗಾಗಿ ಎಕ್ಸ್ ತೊಗೊಳ್ಳೋಣ. 2 ಅದಾವೆ ಕ್ರೋಮಿಯಮ್, ಹಾಗಾಗಿ ದಿಸ್ ಇಸ್ 2x ಪ್ಲಸ್ 7 × -2 ಯಾಕೆ ಬರೆದೆ ನಾನು, ಆಕ್ಸಿಜನ್ ಅದು -2 ಅದೇ, 7 ಆಕ್ಸಿಜನ್ ಅಡ್ಡಮ್ ಅದಾವೆ. ಆ್ಯಂಡ್ ವಿಚ್ ಇಸ್ ಈಕ್ವಲ್ ಟು -2 ಅಂತ ಬರಿತೀನಿ. ಯಾಕೆ -2 ಬರೆದೆ, ಚಾರ್ಜ್ -2 ಅದೇ. ಸೊ ಹಾಗಾಗಿ 2x 7 × -2 -14 ವಿಚ್ ಇಸ್ ಈಕ್ವಲ್ ಟು -2. ದೆನ್ 2x ವಿಚ್ ಇಸ್ ಈಕ್ವಲ್ ಟು -14 ಈ ಕಡೆ ಬಂದರೆ +12 ಆಗುತ್ತೆ. ದೆನ್ x ವಿಚ್ ಇಸ್ ಈಕ್ವಲ್ ಟು +6. ಸೊ ಹಂಗಂದರೆ ಕ್ರೋಮಿಯಮ್ದು ಆಕ್ಸಿಡೇಷನ್ ನಂಬರ್ ಎಷ್ಟು ಬಂತು ರೀ, +6 ಬಂತು. ಅರ್ಥ ಆಯ್ತಾ ಯಾವ ಥರ ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಬೇಕಂತ. ನೆಕ್ಸ್ಟ್ ಇಲ್ಲಿ ನೋಡಿ, ಸೇಮ್ ಇದರಲ್ಲಿ ಎಲ್ಲ ಆಟಮ್ದು ಆಕ್ಸಿಡೇಷನ್ ನಂಬರ್ ಬರೀರಿ. ಆಕ್ಸಿಜನ್ ಗೊತ್ತದೆ ಆ್ಯಸ್ ಯೂಜ್ವಲ್ -2. ಸಲ್ಫರ್ದು ಎಷ್ಟು ಬರುತ್ತೆ, ಇದ್ರದ್ದು -2 ಅಂತಂದರೆ ಸಲ್ಫರ್ದು ಎಷ್ಟು ಬರುತ್ತೆ ರೀ, ಇದೇ ಥರ ಕ್ಯಾಲ್ಕುಲೇಟ್ ಮಾಡಿ. ಸಲ್ಫರ್ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ಎಷ್ಟು ಬರುತ್ತೆ, +4 ಬರುತ್ತೆ. ಓಕೆ, ನೀವು ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಎಷ್ಟು ಬರುತ್ತೆ, +4 ಬರುತ್ತೆ. ಓಕೆ, ಯಾಕಂದರೆ ನೋಡಿ 3 ಆಕ್ಸಿಜನ್ ಅದಾವ. ಸೊ 3 × -2 -6 ಆಗುತ್ತೆ. ಈ ಕಡೆ -2 ಅದ, -6 ಈ ಕಡೆ ಹೋದರೆ +4 ಆಗುತ್ತೆ. ದಟ್ಸ್ ಇಟ್, ಯಾಕಂದರೆ ಒಂದೇ ಸಲ್ಫರ್ ಅಟಮ್ ಅದ. ನೆಕ್ಸ್ಟ್ ಇಲ್ಲಿ ನೋಡಿ Cr+3ಯಲ್ಲಿ ಚಾರ್ಜ್ ಎಷ್ಟಿರುತ್ತೆ ಅಲ್ವಾ, ಅಷ್ಟೇ ಆಕ್ಸಿಡೇಷನ್ ನಂಬರ್ ಇರುತ್ತೆ. ಓಕೆ, ಸೊ ಹಾಗಾಗಿ ದಿಸ್ ಈಸ್ ಅ +3 ಆಕ್ಸಿಡೇಷನ್ ನಂಬರ್. ಆ್ಯಂಡ್ ಇಲ್ಲಿ SO4 2 ಮೈನಸಲ್ಲಿ ಸಲ್ಫರ್ ಆಕ್ಸಿಡೇಷನ್ ನಂಬರ್ ಎಷ್ಟು ಬರುತ್ತಪ್ಪ ಅಂದರೆ ಇಲ್ಲಿ +6 ಬರುತ್ತೆ. ಓಕೆ, ಇಲ್ಲಿ +4 ಬಂದಿತ್ತು, ಇಲ್ಲಿ +6 ಬಂತು ಸಲ್ಫರ್ ಅದು. ಓಕೆ, ಸಿಂಪಲ್ ಅದ, ನಥಿಂಗ್ ಇಸ್ ಇದೆ. ಓಕೆ, ಇವಾಗ ನೋಡಿ ಅಬ್ಸರ್ವ್ ಮಾಡಿ ಆಕ್ಸಿಡೇಷನ್ ನಂಬರ್ ಏನಾಗಿದೆ ಅಂತ. ಈ ಕ್ರೋಮಿಯಮ್ ಆಟಮಿಂದ ಈ ಕ್ರೋಮಿಯಮ್ ಆಟಮ್ಗೆ ಆಕ್ಸಿಡೇಷನ್ ನಂಬರ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ನೋಡಿ. ಸೊ ಡಿಕ್ರೀಸ್ ಆಗಿದೆ, ಕರೆಕ್ಟ್. ನಾವು ಫ್ರಮ್ ಹಿಯರ್ ಟು ಹಿಯರ್ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗಿ ಎಷ್ಟಾಗಿದೆ ನೋಡಿ, 3 ಆಗಿದೆ. +6 ಇಂದ +3 ಅಂದರೆ 3 ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗಿದೆ. ಓಕೆ, ಸೊ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ರಿಡಕ್ಷನ್ ಅಂತ ಕರಿತೀವಿ, ಗೊತ್ತಿದೆ ನಮಗೆ. ಸೊ ಹೆನ್ಸ್ ಹಿಯರ್ 3 ಆಕ್ಸಿಡೇಷನ್ ನಂಬರ್ ಇಸ್ ಡಿಕ್ರೀಸಸ್. ಯಾಕೆ ಬರೋದೇನ ಬ್ಯಾಲೆನ್ಸ್ ಮಾಡಬೇಕಲ್ವಾ. ಓಕೆ, ನೆಕ್ಸ್ಟ್ ನೋಡಿ ಸಲ್ಫರ್ ನೋಡಿ, ಸಲ್ಫರ್ ಆಕ್ಸಿಡೇಷನ್ ನಂಬರ್ ಎಷ್ಟಿದೆ, +4 ಅದೇ, ಇಲ್ಲಿ +6 ಅದ. ಸೊ +4 to +6 ಅಂದರೆ ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ಎಷ್ಟು ಇನ್ಕ್ರೀಸ್ ಆಗಿದೆ ರೀ ಸ್ಟೂಡೆಂಟ್ಸ್, 2 ಇನ್ಕ್ರೀಸ್ ಆಗಿದೆ. ತಿಳಿತಾ. ಸೊ ಆಕ್ಸಿಡೇಷನ್ ನಂಬರನ್ನು ಯಾವ ಥರ ಬರೀಬೇಕು, ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಏನು ಮಾಡಿದ್ವಿ ಹೇಳಿ, 2ನೇ ಸ್ಟೆಪ್ಪಲ್ಲಿ ಆಕ್ಸಿಡೇಷನ್ ನಂಬರನ್ನು ಬರೆದು ಆಕ್ಸಿಡೇಷನ್ ಎಲ್ಲ ಆಗ್ತಿದೆ, ರಿಡಕ್ಷನ್ ಎಲ್ಲ ಆಗ್ತಿದೆ ನೋಡಿದ್ವಿ. ಓಕೆ, 2ನೇ ಸ್ಟೆಪ್ಪೇನು ಬ್ಯಾಲೆನ್ಸ್ ದ ಆಕ್ಸಿಡೇಷನ್ ನಂಬರ್. ಆಕ್ಸಿಡೇಷನ್ ನಂಬರನ್ನು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ರೀ, ಬೈ ಮಲ್ಟಿಪ್ಲೈಯಿಂಗ್ ವಿತ್ ಕರೆಸ್ಪಾಂಡಿಂಗ್ ನಂಬರ್. ಸೊ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ, 1ಇಂದ ಆಗಲ್ಲ. ಸೊ ನೋಡಿ ಇಲ್ಲಿ 2 × 3 ಮಾಡೋಣ, ಎಷ್ಟು ಬರುತ್ತೆ, 6 ಬರುತ್ತೆ. ಇಲ್ಲಿ 3 × 2 ಮಾಡೋಣ, ಎಷ್ಟು ಬಂತು, 6 ಬಂತು ನೋಡಿ. 6 ಬ್ಯಾಲೆನ್ಸ್ ಆಯಿತಾ, ದಟ್ಸ್ ಇಟ್, ಇಷ್ಟೇ ಇರೋದು. ಸೊ ಸ್ಟೆಪ್ ನಂಬರ್ 2 ಇಸ್ ಕಂಪ್ಲೀಟೆಡ್. ಸ್ಟೆಪ್ ನಂಬರ್ 1 ಮುಗಿತು, ಸ್ಟೆಪ್ ನಂಬರ್ 2 2 ಆಯಿತು. ಓಕೆ, 2ನೇ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ ಹೇಳಿ, ಆಕ್ಸಿಡೇಷನ್ ನಂಬರನ್ನು ಬ್ಯಾಲೆನ್ಸ್ ಮಾಡಿದ್ವಿ. ಈ ಸ್ಟೆಪ್ ಇಂಪಾರ್ಟೆಂಟ್ ಇದೆ. ಓಕೆ, ಈ ಸ್ಟೆಪ್ ಬಂದುಬಿಟ್ರೆ ನೆಕ್ಸ್ಟ್ ಸ್ಟೆಪ್ ಬಂದಂಗೆ. ಓಕೆ, ನೆಕ್ಸ್ಟ್ ಸ್ಟೆಪ್ ನಂಬರ್ 3 ಹೋಗೋಣ. ಸ್ಟೆಪ್ ನಂಬರ್ 3 ಗೊತ್ತದೆ, ಏನು ಹೇಳ್ರಿ, ಸ್ಟೆಪ್ ನಂಬರ್ 3 ನೆನಪು ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಅದರ್ ಅಟಮ್ ಎಕ್ಸೆಪ್ಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಅದರ್ ಅಟಮ್ ಅಂದರೆ ಯಾವ್ಯಾವ ನೋಡ್ರಿ, ಇಲ್ಲಿ ಕ್ರೋಮಿಯಮ್ ಮತ್ತು ಸಲ್ಫರ್ ಮಾತ್ರ ಇರೋದು, ರಿಮೈನಿಂಗ್ ಆಕ್ಸಿಜನ್ ಅದ ಅಲ್ವಾ. ಸೊ ಕ್ರೋಮಿಯಮ್ ಮತ್ತು ಸಲ್ಫರನ್ನು ಬ್ಯಾಲೆನ್ಸ್ ಮಾಡೋಣಂತೆ. ಹೆಂಗೆ ಬ್ಯಾಲೆನ್ಸ್ ಮಾಡೋದು ನೋಡಿ. ಓಕೆ, ಇಲ್ಲಿ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿರ್ತೀರಲ್ಲ ಆಕ್ಸಿಡೇಷನ್ ನಂಬರ್ ಬ್ಯಾಲೆನ್ಸ್ ಮಾಡಿ, ಇಲ್ಲಿ 3ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ ಅಲ್ವಾ. ಸೊ ಹಂಗಾಗಿ 3ನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, 3SO3 2 ನೆಕ್ಸ್ಟ್ ಅಗೇನ್ ಇಲ್ಲಿ ಕೂಡ 3SO4 2 ನೋಡಿ, ಅದೇ ಥರ ಬರ್ದೇನಂತ 3SO3 2 ಆ್ಯಂಡ್ 3SO4 2 ಮಾಡಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ರಿಡಕ್ಷನ್ ಆವಾಗ ಇಂಟು 2 ಮಾಡಿದ್ದಾರೆ ಅಲ್ವಾ, ಹಾಗಾಗಿ ಇಲ್ಲಿ ಇಂಟು 2 ಮಾಡಿ. ಸೊ 2Cr+3 ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ 2 ಮಲ್ಟಿಪ್ಲೈ ಮಾಡಬಾರ್ದು ನೋಡಿ, ಎಲ್ಲಾದರೂ ಮಾಡಿದ್ದೀನಿ ಇಲ್ಲ, ಯಾಕಂದರೆ ಆಲ್ರೆಡಿ 2 ಕ್ರೋಮಿಯಮ್ ಆಟಮ್ ಇದಾವೆ ಇಲ್ಲಿ. ಆರ್ ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್. ಸೊ 3ನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಕ್ರೋಮಿಯಮ್ ಮತ್ತು ಸಲ್ಫರನ್ನು ಬ್ಯಾಲೆನ್ಸ್ ಮಾಡೋದಿದೆ ಅಷ್ಟೇ. ಸೊ ಹಾಗಾಗಿ ಆಲ್ರೆಡಿ 2 ಕ್ರೋಮಿಯಮ್ ಆಟಮ್ ಇರೋದ್ರಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಲಿಲ್ಲ, ಬಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ. ಸೊ ನೋಡಿ 2 ಕ್ರೋಮಿಯಮ್ ಆಟಮ್ ಬ್ಯಾಲೆನ್ಸ್ ಆಯಿತು, 3 ಸಲ್ಫರ್ ಬ್ಯಾಲೆನ್ಸ್ ಆಯಿತು. ಓನ್ಲಿ ಕ್ರೋಮಿಯಮ್ ಮತ್ತು ಸಲ್ಫರನ್ನು ಮಾತ್ರ ಬ್ಯಾಲೆನ್ಸ್ ಮಾಡಬೇಕು 3ನೇ ಸ್ಟೆಪ್ಪಲ್ಲಿ. ಸೊ 3rd ಸ್ಟೆಪ್ ಇಸ್ ಆಲ್ಸೋ ಕಂಪ್ಲೀಟೆಡ್, ಕರೆಕ್ಟ್. ಸೊ ಮುಗಿದೋಯ್ತು. ಸೊ 3ನೇ ಸ್ಟೆಪ್ ಮುಗಿದ್ಮೇಲೆ 4ನೇ ಸ್ಟೆಪ್ ಹೋಗೋಣ. ಸ್ಟೆಪ್ ನಂಬರ್ 4 ಈಸ್ ಬ್ಯಾಲೆನ್ಸ್ ದ ಚಾರ್ಜಸ್. ಚಾರ್ಜನ್ನು ಬ್ಯಾಲೆನ್ಸ್ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್.
ನಾನು ಆಲ್ರೆಡಿ ಹೇಳಿದ್ದೀನಿ ಗಿವನ್ ರಿಯಾಕ್ಷನ್ ಯಾವುದರಲ್ಲಿದೆ ಹೇಳ್ರಿ, ಅಸಿಡ್ ಮೀಡಿಯಮಲ್ಲಿದೆ. ದ ಗಿವನ್ ರಿಯಾಕ್ಷನ್ ಇಸ್ ಅನ್ ಅಸಿಡ್ ಮೀಡಿಯಮ್. ಏನು ಮಾಡ್ಬೇಕು ನಾವು, H+ ಅನ್ನು ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡ್ಗೆ H+ ಅನ್ನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ H+ ಅನ್ನು ಆ್ಯಡ್ ಮಾಡಿ ಇವಾಗ ಚಾರ್ಜನ್ನು ಬ್ಯಾಲೆನ್ಸ್ ಮಾಡೋಣ ಐತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಇದು ರಿಯಾಕ್ಟೆಂಟಲ್ಲಿ ಎಷ್ಟು ಚಾರ್ಜ್ ಇದೆ ನೋಡಿ ಟೋಟಲ್, LHS ವಿಚ್ ಇಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಎಷ್ಟಿದೆ -2. ಓಕೆ, -2 ಪ್ಲಸ್ 3 × -2 ಚಾರ್ಜ್ -2 ಬಟ್ 3 ಅದಾವೆ ರೀ, ಹಾಗಾಗಿ 3 × -2 ಮಾಡಿದೆ. ಪ್ಲಸ್ H+ ಅಂದರೆ +1 ನೋಡಿ, -2 3 × -2 +1 ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತಕ್ಕಂಥ ಎಲ್ಲ ಚಾರ್ಜನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ, +7 ಬರುತ್ತೆ ಅಲ್ವಾ. ಸೊ -2 ಇದು 3 × -2 -6 -2 ಎಷ್ಟಾಗುತ್ತೆ ಹೇಳ್ರಿ, -8 ಆಗುತ್ತೆ. -8 + 1 -7 ಆಗುತ್ತೆ ಅಲ್ವಾ. ಸೊ ಎಷ್ಟು ಬಂತು ನಿಮಗೆ, -7 ಬಂತು. ಕ್ಲಿಯರ್. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ನೋಡಿ, ರೈಟ್ ಹ್ಯಾಂಡ್ ಸೈಡು ಚಾರ್ಜ್ ಎಷ್ಟಿದೆ, 2 × +3 ದೆನ್ 3 × -2 +6 ಎಷ್ಟಾಗುತ್ತೆ, 0 ಆಗುತ್ತೆ. ಸೊ ಇಲ್ಲಿ -7 ಬಂತು, ಇಲ್ಲಿ 0 ಬಂತು. ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ, 4ನೇ ಸ್ಟೆಪ್ ಏನ್ರಿ ನಮ್ಮದು, 4th ಸ್ಟೆಪ್ಪು ಚಾರ್ಜನ್ನು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ -7 ಬಂತು, ಇಲ್ಲಿ 0 ಬಂತು. ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಇಲ್ಲಿ -7 ಇದೆ, ಇದನ್ನು 0 ಮಾಡಬೇಕು. 0 ಮಾಡಬೇಕಂದ್ರೆ ನಾವು +7 ಆ್ಯಡ್ ಮಾಡಬೇಕು. +7 ಇದರ ಮೀನಿಂಗ್ ಏನು, ಅಸಿಡಿಕ್ ಮೀಡಿಯಮಲ್ಲಿ ಇರೋದ್ರಿಂದ ಈ 7H+ ಅನ್ನು ಆ್ಯಡ್ ಮಾಡಕತ್ತೀವಿ ಅಂತ ಅರ್ಥ ಆಯ್ತಿರೋದು. ಸೊ 0 0 ಬ್ಯಾಲೆನ್ಸ್ ಆಯ್ತು ಇಲ್ಲಿ. ಆರ್ ಗೆಟಿಂಗ್. ಸೊ 7H+ ಅನ್ನು ಆ್ಯಡ್ ಮಾಡಬೇಕು. ಆಲ್ರೆಡಿ ಒಂದು H+ ಅದ ಇಲ್ಲಿ, ಹೌದಾ. ಸೊ ಇನ್ನೂ 7H+ ಅನ್ನು ಆ್ಯಡ್ ಮಾಡಿದ್ವಿ. ಸೊ 1H ಆ್ಯಂಡ್ 7H+ ಎಷ್ಟಾಯಿತು, 8H+. ಸೊ ಲಾಸ್ಟ್ ಸ್ಟೆಪ್ಗೆ ಹೋಗೋಣ. ಬ್ಯಾಲೆನ್ಸ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಸೇಮ್ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. Cr2O7 2- ಪ್ಲಸ್ 3SO3 2-, ಒಂದು H+ ಅದ. LH ಸೈಡು ಈ 7H+ ಮತ್ತೆ ಆ್ಯಡ್ ಮಾಡಿದ್ದೀವಿ, ಹಾಗಾಗಿ 8H+ ಬಂತು. ದೆನ್ 2Cr + 3 + 3SO4 2- ಪ್ಲಸ್ 4H2 ಬರ್ತಿದ್ದೀನಿ. ಇದು ಯಾಕೆ ಮಾಡಿದ್ದೀನಪ್ಪ ಅಂದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಏನು ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ H+ ಆ್ಯಡ್ ಮಾಡಿ, ಆಲ್ರೆಡಿ 8H+ ಆ್ಯಡ್ ಮಾಡಿದ್ದೀವಿ ಚಾರ್ಜನ್ನು ಬ್ಯಾಲೆನ್ಸ್ ಮಾಡಿ. ಈ ಸೈಡ್ ನೋಡಿ, ಈ ಸೈಡು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಷ್ಟಿದಾವೆ, ಟೋಟಲ್ ಹೈಡ್ರೋಜನ್ ಎಷ್ಟಿದಾವೆ ಹೇಳ್ರಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಹೈಡ್ರೋಜನ್ ಈಸ್ 8, ಕರೆಕ್ಟ್. ದೆನ್ ಆಕ್ಸಿಜನ್ ಎಷ್ಟಿದೆ ನೋಡಿ, ಇಲ್ಲಿ 7, ಇಲ್ಲಿ ಎಷ್ಟು, 3 3 9, 9 + 7 16 ಆಕ್ಸಿಜನ್ ಅದಾವೆ. ಓಕೆ, ಇಷ್ಟೇ ಆಕ್ಸಿಜನು ಇಷ್ಟೇ ಹೈಡ್ರೋಜನ್ ರೈಟ್ ಹ್ಯಾಂಡ್ ಸೈಡ್ ಬರಬೇಕಂದ್ರೆ ನಾವು ವಾಟರ್ ಮಾಲಿಕ್ಯೂಲನ್ನು ಆ್ಯಡ್ ಮಾಡಬೇಕು. ಅನ್ಗಟ್ಟಿ ಎಷ್ಟು ವಾಟರ್ ಮಾಲಿಕ್ಯೂಲನ್ನು ಆ್ಯಡ್ ಮಾಡಬೇಕಪ್ಪ, 4 ವಾಟರ್ ಮಾಲಿಕ್ಯೂಲನ್ನು ಆ್ಯಡ್ ಮಾಡಿದ್ದೀನಿ. 4 ವಾಟರ್ ಮಾಲಿಕ್ಯೂಲನ್ನು ಆ್ಯಡ್ ಮಾಡಿದಾಗ ಮಾತ್ರ ಬ್ಯಾಲೆನ್ಸ್ ಆಗುತ್ತೆ. ಬೇಕಾದ್ರೆ ನೋಡಿ ಇಲ್ಲಿ 8H+ ಅದ ಅಥವಾ 8 ಹೈಡ್ರೋಜನ್ ಅದಾವ. 4 ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿದ್ರೆ 4 × 2 8. ಸೊ ಇಲ್ಲಿ ಕೂಡ ಏನೈತ್ರಿ, 8H ಹೈಡ್ರೋಜನ್ 8 ಆಯಿತು. ಆಕ್ಸಿಜನ್ ನೋಡಿ 4 × 3 12, ದೆನ್ ಇಲ್ಲಿ 4 ಎಷ್ಟಾಯಿತು, ಟೋಟಲ್ 16 ಆಕ್ಸಿಜನ್. ಸೊ ಹೆನ್ಸ್ ದ ಗಿವನ್ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್. ಅರ್ಥ ಆಯ್ತಾ. ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. 2 ಕ್ರೋಮಿಯಂ ಅಟಮು 2 ಕ್ರೋಮಿಯಂ ಅಟಮು, 3 ಸಲ್ಫರು 16 ಆಕ್ಸಿಜನು 8 ಹೈಡ್ರೋಜನು 8 ಹೈಡ್ರೋಜನ್. ಸೊ ಇದು ಬಂದುಬಿಟ್ಟು ಆಕ್ಸಿಡೇಷನ್ ನಂಬರ್ ಮಾತಾಡಿಯಿಂದ ರೆಡಾಕ್ಸ್ ರಿಯಾಕ್ಷನ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ಈ ಒಂದು ಎಕ್ಸಾಂಪಲ್ ಸಾಕು, ಯಾವ್ದು ಬೇಕಾದ ಎಕ್ಸಾಂಪಲ್ ಕೊಟ್ಟಿದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ನೀವು ಬೇಕಾದ್ರೆ ನೋಡ್ಕೊಳ್ಬೋದು ಇಲ್ಲಿ ಒಂದು ಸರ್ತಿ ದ ಸೇಮ್ ಇಕ್ವೇಷನ್. ಓಕೆ, 1ನೇ ಸ್ಟೆಪ್ಪಲ್ಲಿ ಸ್ಕೆಲ್ಟಲ್ ಇಕ್ವೇಷನನ್ನು ಬರೆದ್ವಿ, 2ನೇ ಸ್ಟೆಪ್ಪಲ್ಲಿ ಆಕ್ಸಿಡೇಷನ್ ನಂಬರನ್ನು ಬ್ಯಾಲೆನ್ಸ್ ಮಾಡಿದ್ವಿ, ದೆನ್ 3rd ಸ್ಟೆಪ್ಪಲ್ಲಿ ಬಂದುಬಿಟ್ಟು ಕ್ರೋಮಿಯಂ ಆ್ಯಂಡ್ ಸಲ್ಫರನ್ನು ಬ್ಯಾಲೆನ್ಸ್ ಮಾಡಿದ್ವಿ, 4th ಸ್ಟೆಪ್ಪಲ್ಲಿ ಚಾರ್ಜನ್ನು ಬ್ಯಾಲೆನ್ಸ್ ಮಾಡಿದ್ವಿ. ಓಕೆ, ದೆನ್ ಲಾಸ್ಟ್ ಸ್ಟೆಪ್ಪಲ್ಲಿ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡಿ. ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಇದು ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಒಂದು ಎಕ್ಸಾಂಪಲನ್ನು ನೀವು ಹೋಮ್ವರ್ಕ್ ತೊಗೊಳ್ರಿ. ಸೆಕೆಂಡ್ ಎಕ್ಸಾಂಪಲ್. ಓಕೆ, ಈ ಎಕ್ಸಾಂಪಲ್ ಆ್ಯಂಡ್ ದ ಗಿವನ್ ರಿಯಾಕ್ಷನ್ ಇಸ್ ಇನ್ ಅಸಿಡ್ ಮೀಡಿಯಮಲ್ಲಿದೆ, ಅಸಿಡಿಕ್ ಮೀಡಿಯಮ್. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಆಕ್ಸಿಡೇಷನ್ ನಂಬರ್ ಮಾತಾಡಿದ್ರೆ ಬೇಸಿಕ್ ಮೀಡಿಯಮಲ್ಲಿ ಯಾವ ಥರ ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಮತ್ತು ನಿಮಗೇನಾದರೂ ಹಾಫ್ ರಿಯಾಕ್ಷನ್ ಮೆಥಡ್ ಬೇಕಾದರೆ ಯು ಕ್ಯಾನ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್. ಇದೇನು ಹೋಮ್ವರ್ಕ್ ಕೊಟ್ಟಿದ್ದೀನಲ್ಲ, ಇಲ್ಲಿ ಎಷ್ಟು ಹೈಡ್ರೋಜನ್ ಮತ್ತು ಎಷ್ಟು ವಾಟರ್ ಮಾಲಿಕ್ಯೂಲನ್ನು ಆ್ಯಡ್ ಮಾಡಿದ್ರೆ ಈ ಇಕ್ವೇಷನ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.